ಚುನಾವಣಾಧಿಕಾರಿಯಾದ ಶಾಲಾ ಶಿಕ್ಷಕರು, ಚುನಾವಣಾ ಕಣಕ್ಕೆ ನಿಂತ ವಿದ್ಯಾರ್ಥಿಗಳು, ಮತದಾರರಾದ ಮಕ್ಕಳು, ಸಾರ್ವತ್ರಿಕ ಚುನಾವಣೆ ಹೇಗೆ ನಡೆಯುತ್ತದೆ, ನಾವು ನಮ್ಮ ಹಕ್ಕನ್ನು ಹೇಗೆ ಚಲಾಯಿಸಬೇಕು ಎಂದು ಅರಿತ ವಿದ್ಯಾರ್ಥಿಗಳು. ಇದು ಶಾಲಾ ಸಂಸತ್ ಚುನಾವಣೆಯ ಝಲಕ್. ಕುಮಟಾ ಹಿರೇಗುತ್ತಿ ಸೆಕೆಂಡರಿ ಹೈಸ್ಕೂಲ್ನ ಶಾಲಾ ಸಂಸತ್ತಿನ ಸದಸ್ಯರನ್ನ ಚುನಾವಣಾ ಮಾದರಿಯಲ್ಲಿ ಆಯ್ಕೆ ಮಾಡಲಾಯಿತು. ಮುಖ್ಯ ಚುನಾವಣಾಧಿಕಾರಿಯಾಗಿ ಮುಖ್ಯಾಧ್ಯಾಪಕ ವಿಶ್ವನಾಥ್ ಬೇವಿನಕಟ್ಟಿಯವರ ಅಧಿಸೂಚನೆಯೊಂದಿಗೆ ಚುನಾವಣಾ ದಿನಾಂಕ ವೇಳಾಪಟ್ಟಿ ಪ್ರಕಟಿಸಿದ್ರು. ವಿದ್ಯಾರ್ಥಿಗಳು ನಾಮಪತ್ರವನ್ನ ಸೂಚಕರ ಸಹಿಯೊಂದಿಗೆ ಚುನಾವಣಾಧಿಕಾರಿ ನಾಗರಾಜ್ ಜಿ ನಾಯಕ್ ಹಾಗೂ ಜಾನಕಿ ಗೊಂಡರಿಗೆ ಸಲ್ಲಿಸಲಾಯಿತು. ನಂತರ ನಾಮಪತ್ರ ಪರಿಶೀಲಿಸಿ ನಾಮಪತ್ರ ಹಿಂಪಡೆಯುವ ಪ್ರಕ್ರಿಯೆಗಳು ಜರುಗಿದವು. ನೈಜ ಚುನಾವಣೆಯಂತೆ ವಿದ್ಯಾರ್ಥಿಗಳಿಗೆ ಚಿಹ್ನೆಗಳ ಪಟ್ಟಿ ನೀಡಿ ಆಯ್ಕೆಗೆ ಅವಕಾಶ ಕಲ್ಪಿಸಲಾಗಿತ್ತು ಮತ್ತು ವಿದ್ಯಾರ್ಥಿಗಳಿಗೆ ಪ್ರಚಾರಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ನಂತರ ಚುನಾವಣೆ ನಡೆಸಲಾಯಿತು. ಚಿಹ್ನೆ ಸಹಿತ ಇರುವ ಮುದ್ರಿತ ಮತಪತ್ರ, ಮತದಾರರ ಪಟ್ಟಿ, ವೋಟಿಂಗ್ ಕಂಪಾರ್ಟ್ಮೆಂಟ್ಗೆ ರಬ್ಬರ್ ಮೊಹರು ಹಾಗೂ ಅಳಿಸಲಾಗದ ಶಾಯಿ, ಚುನಾವಣಾ ಸಾಮಗ್ರಿ ಪಡೆಯುವಿಕೆ, ಹಿಂತಿರುಗಿಸುವಿಕೆ, ಚುನಾವಣಾ ಏಜೆಂಟರ ನೇಮಕಾತಿ, ಹಾಜರಾತಿ, ಕರ್ತವ್ಯದ ಪ್ರಮಾಣ ಪತ್ರ ಬಳಸಿ ಮತ ಚಲಾವಣೆ ನಡೆಸಲಾಯಿತು. ಮತಪತ್ರಗಳನ್ನ 50ರಂತೆ ಬಂಡಲ್ ಮಾಡಿ ಎಣಿಕೆ ಕಾರ್ಯ ನಡೆಯಿತು. ಶಾಲಾ ಗಂಡು ಮಕ್ಕಳ ವಿದ್ಯಾರ್ಥಿ ಪ್ರತಿನಿಧಿಯಾಗಿ ವಿಘ್ನೇಶ್ವರ್ ವಾಮನ್ ಗೌಡ, ಹೆಣ್ಣು ಮಕ್ಕಳ ವಿದ್ಯಾರ್ಥಿ ಪ್ರತಿನಿಧಿಯಾಗಿ ಭಾಗ್ಯಶ್ರೀ ನಾಗರಾಜ್ ಗೌಡ ಆಯ್ಕೆಯಾದ್ರು. ಕೊನೆಯಲ್ಲಿ ಎಲ್ಲಾ ವರ್ಗದ ಪ್ರತಿನಿಧಿಗಳ ಆಯ್ಕೆ ಮಾಡಲಾಯಿತು ಹಾಗೂ ಸಾಂಸ್ಕೃತಿಕ ಮಂತ್ರಿ, ಕ್ರೀಡಾ ಮಂತ್ರಿ, ಸ್ವಚ್ಛತಾ ಮಂತ್ರಿ, ಆಹಾರ ಮತ್ತು ಆರೋಗ್ಯ ಮಂತ್ರಿ, ಪ್ರವಾಸದ ಮಂತ್ರಿ, ಹಣಕಾಸು ಮಂತ್ರಿ, ಪ್ರಾರ್ಥನಾ ಮಂತ್ರಿಯನ್ನ ಆಯ್ಕೆ ಮಾಡುವುದರ ಮೂಲಕ ಮಂತ್ರಿಮಂಡಲ ರಚನೆಯಾಯಿತು. ಶಿಕ್ಷಕರಾದ ಬಾಲಚಂದ್ರ ಅಡಿಗೋಣ, ಮಹಾದೇವ್ ಗೌಡ, ಎನ್ ರಾಮು ಹಿರೇಗುತ್ತಿ, ಶ್ರೀಮತಿ ಶಿಲ್ಪಾ ನಾಯಕ್, ಭರತ್ ಭಟ್, ಮದನ್ ನಾಯಕ್, ಮಹಿಮಾ ಗೌಡ, ಗೋಪಾಲಕೃಷ್ಣ ಗುನ್ಗ, ಗೋವಿಂದ್ ನಾಯ್ಕ್ ಇವರು ಸಹಕರಿಸಿದ್ರು. ಹೊನ್ನಾವರ ಜನತೆ ಮತ್ತು ಆಸ್ಪತ್ರೆಯ ವಾತಾವರಣ ಉತ್ತಮ ಸೇವೆ ನೀಡಲು ಪ್ರೋತ್ಸಾಹದಾಯಕವಾಗಿದೆ. ನನ್ನ ವೃತ್ತಿಯ ಜೀವನದ ಅತ್ಯುತ್ತಮ ದಿನದಲ್ಲಿ ಇಲ್ಲಿ ಕಳೆದಿದ್ದೇನೆ ಎಂದು ಹೃದಯ ರೋಗ ತಜ್ಞ ಡಾಕ್ಟರ್ ಪ್ರಕಾಶ್ ಹೇಳಿದರು. ಹೊನ್ನಾವರ ತಾಲೂಕಾಸ್ಪತ್ರೆಯಲ್ಲಿ ಕಳೆದ ದಶಕಗಳಿಗಿಂತ ಹೆಚ್ಚು ಕಾಲ ಕಾರ್ಯನಿರ್ವಹಿಸುತ್ತಿದ್ದ ವೈದ್ಯರು, ಶುಶ್ರೂಷಾಧಿಕಾರಿ, ಸಿಬ್ಬಂದಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದರು. ಶಿ ವಾಸ್ ಲೈಕ್ ಅವರ್ ಗಾಡ್ ಮದರ್. ತುಂಬ ಚೆನ್ನಾಗಿದ್ರು. ಕೆಲವರಿಗೆ ಗೊತ್ತಿದೆ ಅವರು ಎಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊತಾ ಇದ್ರು ಅಂತ. ಆಗ ತುಂಬ ಕಡಿಮೆ ಸ್ಟಾಫು, ಆದರೂ ಕೆಲಸ ಮಾಡ್ತಾ ಇದ್ದೆ. ತದನಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಶೆಟ್ಟರು, ನಮಗೇನು ತೊಂದರೆ ಆಗಲಿಲ್ಲ. ಅದರ ನಂತರ ಕೃಷ್ಣಾನಂದ ಸರ್, ಅವರು ಸ್ವಲ್ಪ ಲಾಂಗ್ ಮ್ಯಾನು, ಆದರೂ ಏನು ನಮಗೆ ಕೆಲಸ ಮಾಡೋವರಿಗೆಲ್ಲ ತೊಂದರೆ ಇರಲಿಲ್ಲ. ಅದ ನಂತರ ಬಂದದ್ದು ಸುವರ್ಣ ಯುಗ. ಒಂದು ಕಡೆಯಲ್ಲಿ ರಾಜೇಶ, ಇನ್ನೊಂದು ಕಡೆಯಲ್ಲಿ ಶಶಿ, ಸೂರ್ಯ ಚಂದ್ರ ಅಂತಾರ. ಸೂರ್ಯ ಹಗಲಲ್ಲಿ, ಚಂದ್ರ ರಾತ್ರಿಯಲ್ಲಿ ಅಂತಾಗಿ ನಮ್ಗೆ 24/7 ಯಾವುದೇ ತೊಂದರೆ ಇರಲಿಲ್ಲ. ಆ ಸುವರ್ಣ ಯುಗದಲ್ಲೇ ನಾನು ರಿಟೈರ್ಡ್ ಆಗ್ತೇನೆ. ನಾನು ಹೆಂಗಂದ್ರೆ ದಂತ ವೈದ್ಯ ಡಾಕ್ಟರ್ ಅನುರಾಧ ಮಾತನಾಡಿ, ನನ್ನ ವೃತ್ತಿ ಜೀವನದ ಬಹುತೇಕ ಸೇವೆಯನ್ನ ಹೊನ್ನಾವರ ಆಸ್ಪತ್ರೆಯಲ್ಲಿ ಸಲ್ಲಿಸಿದ್ದೇನೆ. ಯಾವುದೇ ಸಂಘರ್ಷಗಳಿಲ್ಲದೆ ಖುಷಿ ಖುಷಿಯಾಗಿ ಸೇವೆ ಸಲ್ಲಿಸುವ ವಾತಾವರಣ ಹೊನ್ನಾವರದಲ್ಲಿದೆ ಎಂದು ಹೇಳಿದ್ರು. ಅದಾದ್ಮೇಲೆ ಅವಾಗ ಹೆಚ್ಚು ಡಾಕ್ಟರ್ ಸಿಗಲಿಲ್ಲ, ಬರೀ 4 ಮಂದಿ ಇದ್ದಿರೋದು. ಪ್ರಕಾಶ್ ಸರ್, ಚಡಗ ಸರ್, ಕೃಷ್ಣಾನಂದ ಸರ್ ಮತ್ತೆ ಸರಿತಾ ಮೇಡಮ್ ಅಂತ ಒಬ್ರಿದ್ರು. ನಾವು 4 ಮಂದಿ, ನಾನೊಬ್ಳು. ನಾನು ಸಿಸ್ಟರ್ ಮೊದಲಿಂದ ಇದ್ರು. ಒಂದು ಪ್ರಶಾಂತ್ ಸುಧಾರಣೆ ಸಿಸ್ಟರ್, ಆಮೇಲೆ ಗಿರ್ಜಾ ಸಿಸ್ಟರ್ ಇದ್ರು. ಅದಾದ್ಮೇಲೆ ವೈಶಾಲಿ ಮೇಡಮ್ ಬೇರೆ ವರ್ಕ್ ಮಾಡ್ತಾ ಇದ್ರು. ಹಾಗೆ ಲೈಫ್ ನಡೀತಾ ಒಂದು ಸ್ವಲ್ಪ ದಿನ. ಅದಾದ್ಮೇಲೆ ಬಸವನಗೌಡರು ಮತ್ತೆ ಇವ್ರು ಬಂದ್ರು. ಅವಾಗಿಂದ ನಾವು ಸಣ್ಣ ಟೀ ತಗೊಳ್ಳೋದು, ಚಾ ಕುಡಿಲಿಕ್ಕೆ ಹೋಗೋದು, ಅವೆಲ್ಲ ಮೆಮೊರೀಸ್ ಏನಿತ್ತು ಅಂತಂದ್ರೆ ನಾವೆಲ್ಲ ಒಟ್ಟಿಗೆ. ಅಂದ್ರೆ ಏನು ನಮ್ಮ ಮನದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇರಲಿಲ್ಲ. ಯಾಕಂದ್ರೆ ಎಲ್ಲರೂ 11 ಗಂಟೆಗೆ ಹೋಗೋದು, ಚಾ ಕುಡಿಯೋದು, ಏನೋ ಒಂದು ಮಾತಾಡ್ಬೇಕು, ಏನೋ ಇತ್ತು, ಅಲ್ಲಲ್ಲೇ ಸಾರ್ಟ್ ಔಟ್ ಆಗ್ತಿದ್ರು. ಒಂದು ಖುಷಿಯಾಗಿರ್ತಿದ್ರು ಎಲ್ಲರೂ. ಅದಾದ್ಮೇಲೆ 2015ರಲ್ಲಿ ಎಲ್ಲರೂ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಜೈಮಿನ ಮೇಡಮ್ ಬಂದರು, ಸೂರ್ಯ ಅವರು, ರಮೇಶ್ ಸರ್, ಶಿವಾನಂದ್ ಸರ್, ಕೃಷ್ಣಾಜಿ ಸರ್, ಆಮೇಲೆ ಮನ್ನೇಶ್ ಶೆಟ್ರು ಮತ್ತೆ ಮಹೇಶ್ ಶೆಟ್ರು ಆಮೇಲೆ ಬಂದ್ರು. ಅವರೆಲ್ಲ ಬಂದ ಮೇಲೆ ಇನ್ನು ವಾತಾವರಣದ ಸುವರ್ಣ ಯುಗ ಅವಾಗ 2015ರಲ್ಲಿ ನಮ್ಮ ಗಿಣಿ ಸರ್ ಅಂತ ಹೇಳಿದ್ರೆ. ಚರ್ಮ ರೋಗ ತಜ್ಞ ಡಾಕ್ಟರ್ ಶಿವಾನಂದ್ ಹೆಗಡೆ ಮಾತನಾಡಿ, ಯಾವುದೇ ತಂಟೆ ತಕರಾರು ಇಲ್ಲದೆ ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದಾದ ಸ್ಥಳವೆಂದ್ರೆ ಅದು ಹೊನ್ನಾವರ ಎಂದು ಹೇಳಿದ್ರು. ತಾಲೂಕಾಸ್ಪತ್ರೆಯಲ್ಲಿ ಕಳೆದ ದಶಕಗಳಿಗಿಂತ ಹೆಚ್ಚು ಕಾಲ ಕಾರ್ಯನಿರ್ವಹಿಸುತ್ತಿದ್ದ ಹೃದಯ ರೋಗ ತಜ್ಞ ಡಾಕ್ಟರ್ ಪ್ರಕಾಶ್ ನಾಯ್ಕ್, ದಂತವೈದ್ಯ ಡಾಕ್ಟರ್ ಅನುರಾಧ, ಚರ್ಮರೋಗ ತಜ್ಞ ಡಾಕ್ಟರ್ ಶಿವಾನಂದ್ ಹೆಗಡೆ, ಶುಶ್ರೂಷಾಧಿಕಾರಿಗಳಾದ ಶ್ರೀಮತಿ ಸುಜಾತಾ ನಾಯ್ಕ್, ಶ್ರೀಮತಿ ಗಿರಿಜಾ ನಾಯ್ಕ್, ಶ್ರೀಮತಿ ಶೋಭಾ ಫರ್ನಾಂಡಿಸ್, ಶ್ರೀಮತಿ ಭಾರತಿ ನಾಯ್ಕ್, ಶ್ರೀಮತಿ ಜಯಲಕ್ಷ್ಮಿ, ವಾಹನ ಚಾಲಕರಾದ ಮಂಜುನಾಥ್ ನಾಯ್ಕ್ ಹಾಗೂ ಆರೋಗ್ಯ ಮಿತ್ರರಾದ ವೆಂಕಟೇಶ್ ಪಟಗಾರ್,
ಬೇರೆ ಕಡೆ ವರ್ಗಾವಣೆಗೊಂಡಿದ್ದು ಎಲ್ಲರಿಗೂ ನೆನಪಿನ ಕಾಣಿಕೆ ನೀಡಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಗೋಕರ್ಣ ಆಡುಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ದಾನಿಗಳಿಂದ ವಾಟರ್ ಫಿಲ್ಟರ್ ಅನ್ನ ದೇಣಿಗೆಯಾಗಿ ನೀಡಲಾಯಿತು. ವೇದಮೂರ್ತಿ ಉದಯ್ ಮಯ್ಯರ್, ಉದ್ಯಮಿಗಳಾದ ನಿತ್ಯಾನಂದ ಶೆಟ್ಟಿ, ಗಣಪತಿ ಅಡಿ ಮತ್ತು ಹೆಸರು ಹೇಳಲಿಚ್ಛಿಸದ ದಾನಿಗಳಿಂದ 50,000 ಮೌಲ್ಯದ ಫಿಲ್ಟರ್ ನೀಡಿದ್ದು ವಿದ್ಯಾರ್ಥಿಗಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ವೇಳೆ ದಾನಿಗಳಾದ ವೇದಮೂರ್ತಿ ಉದಯ್ ಮಯ್ಯರ್, ನಿತ್ಯಾನಂದ ಶೆಟ್ಟಿ, ಗಣಪತಿ ಅಡಿ, ಕಾರ್ತಿಕ್ ಅಡಿ, ಎಸ್ಡಿಎಂಸಿ ಮಾಜಿ ಅಧ್ಯಕ್ಷ ಕುಮಾರ್ ಮಾರ್ಕಾಂಡೆ, ಸುರೇಶ್ ನಾಯ್ಕ್, ಶಾಲಾ ಮುಖ್ಯಾಧ್ಯಾಪಕಿ ಬೇಬಿ ಗಾಂವ್ಕರ್ ಹಾಗೂ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.